ಅಮೆರಿಕದಲ್ಲೂ ಕೂಡ ಆಂಜನೇಯ ಸ್ವಾಮಿ ವಿಗ್ರಹಗಳಿದೆ. ದೊಡ್ಡ ದೊಡ್ಡ ವಿಗ್ರಹ. ಹೌದು, ಬರಾಕ್ ಒಬಾಮ ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ರು. ಅಂತ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯವರ ಅತಿ ದೊಡ್ಡ ವಿಗ್ರಹದ ಪ್ರತಿಷ್ಠಾಪನೆ ಆಯ್ತು ಅಲ್ಲಿ. ಆಂಜನೇಯ ಸ್ವಾಮಿಯವರ ಪ್ರಖ್ಯಾತಿ ಎಷ್ಟಿದೆ, ಅವ್ರ ಕೀರ್ತಿ ಎಷ್ಟಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಂಜನೇಯ ಸ್ವಾಮಿಯವರು ಹೆಣ್ಣನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಅವರು. ಜೊತೆಗೆ ಆ ಹೆಣ್ಣಿಗೆ ಮನಸ್ಸಿಗೆ ನೋವು ಮಾಡೋದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಅದೇ ಹೆಣ್ಣನ್ನ ತುಳಿದಿರೋ ಉದಾಹರಣೆ ಇದೆ ಆಂಜನೇಯ ಸ್ವಾಮಿ ಅವರು. ಆಂಜನೇಯ ಸ್ವಾಮಿ ಅವರು ಹೆಣ್ಣನ್ನು ತುಳಿದಿರೋದು. ಹೌದು, ಹೌದಮ್ಮ. ಇದು ತುಂಬಾ ಆಘಾತಕಾರಿ ವಿಚಾರ. ಆಂಜನೇಯ ಸ್ವಾಮಿಯವರು ಒಂದು ಹುಡುಗಿಯನ್ನ ಕಾಲಲ್ಲಿ ಹಾಕೊಂಡು ತುಳಿತಾ ಇರುವಂತಹ ಪ್ರತಿಮೆ ಇದೆ. ಹೌದು. ಅದ್ರ ಹೆಸರು ಏನಂದ್ರೆ ಕಷ್ಟಭಂಜನ ಆಂಜನೇಯ ಸ್ವಾಮಿ ವಿಗ್ರಹ ಅಂತ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ಇವತ್ತು ಶಪಥವನ್ನ ಮಾಡ್ತಾ ಇದ್ದೀನಿ, ನನ್ನ ಭಕ್ತರನ್ನ ಕಾಡಿದಂತ ಈ ಶನೇಶ್ವರ ಸ್ವಾಮಿಗೆ ನಾನು ಶಿಕ್ಷೆ ಕೊಡ್ತೀನಿ, ದಂಡನೆಯನ್ನ ಕೊಡ್ತೀನಿ ಅಂತೇಳಿ ಶಪಥ ಮಾಡಿರ್ತಾರೆ. ಈ ಶಪಥ ಮಾಡಿದ್ದು ಶನಿಮಹಾತ್ಮ ಸ್ವಾಮಿಯವ್ರು ಕಿವಿಗೆ ಬಿದ್ಬಿಡುತ್ತೆ. ಹಾಗೆ ಈ ಶನಿಮಹಾತ್ಮ ಸ್ವಾಮಿಯವ್ರು ಏನ್ ಮಾಡ್ತಾರೆ, ಓಡೋಗ್ತಾರೆ. ಅವ್ರ ಆ ಕಡೆ ಆಂಜನೇಯ ಸ್ವಾಮಿಯವರು ದಂಡನೆ ಕೊಡ್ಬೇಕಂತ ಬರ್ತಾ ಇದ್ರೆ ಈ ಕಡೆ ಶನಿಮಹಾತ್ಮ ಸ್ವಾಮಿಯವರು ಓಡೋಗ್ತಾ ಇರ್ತಾರೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಈ ಘಟನೆಯ ಬಳಿಕ ನಿತ್ಯಸರು ಬಿಡುವಂತಾಯ್ತು ಆಂಜನೇಯ ಸ್ವಾಮಿ ಭಕ್ತಾದಿಗಳು. ಹಾಗಾಗಿ ಆಂಜನೇಯ ಸ್ವಾಮಿಯವ್ರಿಗೆ ವಿಶ್ವದಲ್ಲೇ ತುಂಬಾ ಅತಿ ಹೆಚ್ಚು ಭಕ್ತರು ಯಾರಿಗಾರು ಇದ್ದಾರೆ ಅಂದ್ರೆ ಅದು ಈ ಆಂಜನೇಯ ಸ್ವಾಮಿಯವ್ರಿಗೆ. ಮತ್ತೆ ಅವು ಆಂಜನೇಯ ಸ್ವಾಮಿಯವರು ಇಲ್ಲದೆ ಇರುವಂತ ಊರುಗಳೇ ಇಲ್ಲ ಇವರು. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಧ್ಯಾತ್ಮಿಕ ಗುರುಗಳಾದಂತಹ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ತೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿ ಅವರ ಬಗ್ಗೆ ಎಷ್ಟೊಂದು ರಹಸ್ಯಗಳನ್ನ ತಿಳಿಸ್ಕೊಟ್ರಿ. ಹಾಗೇನೆ ನಮ್ಮ ವೀಕ್ಷಕರ ಕಡೆಯಿಂದನೂ ಕೂಡ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಮತ್ತೆ ಅವ್ರಿಗೆ 4 ಮದುವೆ ಆಗಿದೆ ಅನ್ನೋದು ರಹಸ್ಯ ನಮ್ಮೆಲ್ಲರಿಗೂ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿ ಅವ್ರದ್ದೇನೆ ಮತ್ತೊಂದು ಏನಾದ್ರು ರಹಸ್ಯ ಇದ್ರೆ ಅದನ್ನ ಕೂಡ ನಮ್ಮ ವೀಕ್ಷಕರಿಗೆ ನಮ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಏಕದೇವೋ ಸರ್ವಭೂತೇಷು ಗುಣಃ. ಪ್ರಪಂಚದಲ್ಲಿ ದೇವನೊಬ್ಬ, ನಾಮ ಹಲವು ಅಲ್ವಮ್ಮ. ಹೌದು. ಹಾಗಾಗಿ ಈ ಜಗತ್ತಲ್ಲಿ ಭಕ್ತಾದಿಗಳೆಲ್ಲ ಕಷ್ಟ ಬಂದಾಗ ನೀಯೋದು ಯಾರನ್ನ? ದೇವರನ್ನ, ಹಾಗೂ ದೈವ ಸಮಾನರನ್ನ ಅಲ್ವಮ್ಮ. ಈ ಜಗತ್ತಲ್ಲಿ ಹಿಂದೆ ಕೇಳಿರ್ಬೇಕಮ್ಮ, ಅಪರೂಪದ ಸಂಗತಿಗಳು ತುಂಬಾನೇ ನಡೆದಿವೆ. ಆದ್ರೆ ಕೆಲವೊಂದು ವಿಚಾರಗಳು ಕೇವಲ ನಮ್ಮ ಗ್ರಂಥಗಳಿಗಷ್ಟೇ ಸೀಮಿತ ಆಗಿದೆಯಮ್ಮ. ಅಂತ ವಿಚಾರಗಳನ್ನ ಇವತ್ತೊಂದು ನೋಡೋಣ. ಅದೇನಂದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ವಮ್ಮ, ಆಂಜನೇಯ ಸ್ವಾಮಿಯವರು ಹೆಣ್ಣನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಅವರು. ಜೊತೆಗೆ ಆ ಹೆಣ್ಣಿಗೆ ಮನಸ್ಸಿಗೆ ನೋವು ಮಾಡೋದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಆ ಕಾರಣಕ್ಕೆ ಅವರು ಬಲವಂತವಾಗಾದ್ರೂ ಸರಿನೇ 4 ಧರ್ಮಪತ್ನಿಯರನ್ನು ಮದುವೆ ಆದ್ರು ಅಂತಾನು ಕೂಡ ಹೇಳಿದ್ವಿ ಅಲ್ವಾ. ಅದೇ ಹೆಣ್ಣನ್ನ ತುಳಿದಿರೋ ಉದಾಹರಣೆ ಇದೆ ಆಂಜನೇಯ ಸ್ವಾಮಿ ಅವರು. ಆಂಜನೇಯ ಸ್ವಾಮಿ ಅವರು ಹೆಣ್ಣನ್ನು ತುಳಿದಿರೋದು. ಹೌದು, ಹೌದಮ್ಮ. ಇದು ತುಂಬಾ ಆಘಾತಕಾರಿ ವಿಚಾರ. ಇದು ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಿಲ್ಲದಂತ ವಿಚಾರ ಇದು. ಕಾರಣ ಏನು ಅಂದ್ರೆ ಇದು ನಡೆದಿರೋದು ಬಂದು ಗುಜರಾತ್ ಅಲ್ಲಿ. ಹಿಂದೆ ತ್ರೇತಾಯುಗದ ಸಂದರ್ಭದಲ್ಲಿ ನಡೆದಿದ್ದು. ಇನ್ನು ಆಂಜನೇಯ ಸ್ವಾಮಿಯವರು ಈ ಸೇತುವೆ ಕಟ್ಟಕ್ಕಿಂತ ಮುನ್ನವೇ ಸೀತಾಮಾತೆ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡ್ ಬರಕ್ಕೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅಶೋಕವನದಲ್ಲಿ ಸೀತಾದೇವಿ ಕೂತ್ಕೊಂಡು ತುಂಬಾನೇ ದುಃಖಿತ ತಪ್ತಳಾಗಿ ಅಳ್ತಾ ಇರ್ತಾರೆ. ಆಗ ಇವ್ರು ಹೋಗಿ ಅವರ ಕಣ್ಣೀರೊಡಿಸುವಂತ ಕೆಲಸ ಮಾಡ್ತಾರೆ. ಯಾರು? ಆಂಜನೇಯ ಸ್ವಾಮಿ. ಮಾತೆ ಯಾವತ್ತು ಕಣ್ಣೀರಿಡಕ್ ಹೋಗ್ಬೇಡಿ, ಯಾಕಂದ್ರೆ ಕರುಣಾಮಯಿ. ಜೊತೆಗೆ ಹೆಣ್ಣನ್ನ ದೇವರು ಅಂತ ಪೂಜೆ ಮಾಡೋ ಆಂಜನೇಯ ಸ್ವಾಮಿಯವರು ತಾಯಿಯ ನೋವನ್ನು ಕಂಡು ಹೇಗೆ ತಾನೇ ಸುಮ್ಮನಿರ್ತಾರೆ ಅಲ್ವಾ. ತಾಯಿಯನ್ನೇ ಎದುರು ಕೂರ್ಸ್ಕೊಂಡು ಕರ್ಕೊಂಡು ಹೊರಟೋಗ್ತೀನಿ ಅಂತ ನಿಂತ್ಕೋತಾರೆ ಆಂಜನೇಯ ಸ್ವಾಮಿಯವರು. ಆಗ ಅವರು ಎತ್ತರವಾಗಿ ಬೆಳೆದು ಹೇಳ್ತಾರೆ, ತಾಯಿ ನನ್ನ ಭುಜವು ವಿಶಾಲವಾಗಿದೆ, ನೀವು ಬಂದು ಕೂತ್ಕೊಳ್ಳಿ, ಒಂದೇ ದಾಪಿನಲ್ಲಿ ನಾನು ಕರ್ಕೊಂಡೋಗಿ ಶ್ರೀರಾಮಸ್ವಾಮಿ ಅವ್ರ ಹತ್ರ ನಿಮ್ಮನ್ನ ಸೇರಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ತಾಯಿ ಅಂತಾರೆ, ಇಲ್ಲ ಮಾರುತಿ, ಆ ರೀತಿ ಮಾಡಿದ್ರೆ ನನಗೆ ಕಳಂಕ ಬರುತ್ತೆ. ಅನ್ಯರೊಡನೆ ನಾನು ಹೋಗಿ ಸೇರಿದಾಗ ಜನ ತಪ್ಪಾಗಿ ಮಾತಾಡ್ಕೋತಾರೆ, ನನ್ನ ಗಂಡನಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತಾಯಿ ಏನ್ ಮಾಡ್ತಾರೆ, ಅದಕ್ಕೆ ಒಪ್ಪೋದಿಲ್ಲ. ಈ ಆಂಜನೇಯ ಸ್ವಾಮಿಯವರು ಏನ್ ಮಾಡ್ತಾರೆ, ಆಯ್ತು ತಾಯಿ, ಪ್ರಭು ಶ್ರೀರಾಮಚಂದ್ರ ಪ್ರಭುಗಳನ್ನೇ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊರಟಾಗ್ತಾರೆ. ವಾಪಸ್ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ
ಒಂದು ಎಚ್ಚರಿಕೆನಾದ್ರೂ ಕೊಡ್ಬೇಕು ರಾವಣನಿಗೆ ಅಂತ ಮನಸ್ಸಾಗತ್ತೆ. ಆ ಲಂಕಾ ರಾಜ್ಯದ ವೈಭವ ಹೇಗಿದೆ ಅಂತ ನೋಡ್ಲಿಕ್ಕೆ ಅರಮನೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ರಾವಣ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ನವಗ್ರಹಗಳು ಅಂತ ಕೇಳಿರ್ಬೇಕಮ್ಮ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ಅಂತೀವಿ ಅಲ್ವಾ. ಆ ನವಗ್ರಹಗಳನ್ನು ಮೆಟ್ಟಿಲು ಮಾಡ್ಕೊಂಡು ತುಳ್ಕೊಂಡೇನೆ ಈ ರಾವಣ ಸಿಂಹಾಸನದ ಮೇಲೆ ಕೂರ್ತಾ ಇರ್ತಾನೆ. ಇದನ್ನ ನೋಡಿ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಆಂಜನೇಯ ಸ್ವಾಮಿ ಅವ್ರಿಗೆ. ಇವನ್ ಎಂತ ಪರಾಕ್ರಮಿ, ಹೇಗಾದ್ರೂ ಮಾಡಿ ಇವ್ರನ್ನ ಕಾಪಾಡ್ಲೇಬೇಕು, ಮತ್ತೆ ಕರ್ಕೊಂಡು ಹೋಗ್ಲೇಬೇಕು ಇವ್ರನ್ನ ಅಂತೇಳಿ ಎಲ್ಲ ಬೇಡ್ಕೋತಾರೆ, ಯಾರಾದ್ರೂ ಕಾಪಾಡಿ ಅಂತ ನವಗ್ರಹಗಳು. ಆಗ ಆಂಜನೇಯ ಸ್ವಾಮಿ ಅವರು ರಾವಣನಿಗೆ ಹೊಡೆದು ಬಿಡಿಸ್ತಾರೆ ಆಂಜನೇಯ ಸ್ವಾಮಿಯವರು. ಆಗ ಈ ಆಂಜನೇಯ ಸ್ವಾಮಿಯವರು ಮಾಡಿದಂತ ಸಹಾಯವನ್ನ ಸ್ಮರಿಸ್ತಾರೆ ಎಲ್ಲಾ ನವಗ್ರಹಗಳು. ಆಗ ಯಾವುದೇ ನವಗ್ರಹಗಳ ದೋಷ ಇದ್ರು ಕೂಡ ಪರಿಹಾರ ಮಾಡುವಂತವ್ರು ಆಂಜನೇಯ ಸ್ವಾಮಿಯವರು ಅನ್ನೋದು ಪ್ರಖ್ಯಾತಿ ಆಗುತ್ತಮ್ಮ. ಏನಂದ್ರೆ ಶನಿ ಮಹಾತ್ಮ ಸ್ವಾಮಿಯವರು ಕೂಡ ಆಂಜನೇಯ ಸ್ವಾಮಿಯವ್ರಿಗೆ ಒಂದು ವಿಷಯನೇ ಹೇಳ್ತಾರೆ, ಮಾರುತಿ ನಿಮ್ಮ ಭಕ್ತರಿಗೆ ನಾನು ಎಂದಿಗೂ ಕಾಡೋದಿಲ್ಲ ಅಂತ ವರ ಕೊಡ್ತಾರೆ. ಅದಾದ್ಮೇಲೆ ಯಾವುದೇ ಆಂಜನೇಯ ಸ್ವಾಮಿ ಭಕ್ತರಿಗೂ ಕೂಡ ಈ ಶನಿಮಹಾತ್ಮ ಸ್ವಾಮಿಯವರು ಕಾಡೋದೇ ಇಲ್ಲ. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ಈ ಘಟನೆಯ ಬಳಿಕ ನಿಟ್ಟೆಸರು ಬಿಡುವಂತಾಯ್ತು ಆಂಜನೇಯ ಸ್ವಾಮಿ ಭಕ್ತಾದಿಗಳು. ಹಾಗಾಗಿ ಆಂಜನೇಯ ಸ್ವಾಮಿ ಅವ್ರಿಗೆ ವಿಶ್ವದಲ್ಲೇ ತುಂಬಾ ಅತಿ ಹೆಚ್ಚು ಭಕ್ತರು ಯಾರಿಗಾರು ಇದ್ದಾರೆ ಅಂದ್ರೆ ಅದು ಈ ಆಂಜನೇಯ ಸ್ವಾಮಿ ಅವ್ರಿಗೆ. ಮತ್ತೆ ಅವು ಆಂಜನೇಯ ಸ್ವಾಮಿ ಅವ್ರು ಇಲ್ಲದೆ ಇರುವಂತ ಊರುಗಳೇ ಇಲ್ಲ ಇವತ್ತು. ಅವ್ರು ಒಂದು ಚಿಕ್ಕ ಪುಟ್ಟ ವಿಗ್ರಹಗಳಾರು ಇದ್ದೇ ಇರುತ್ತೆ. ಅದು ಕೇವಲ ನಮ್ಮ ಭಾರತ ದೇಶ ಅಂತಲ್ಲ, ಹೊರಗಡೆ ದೇಶಗಳು ಅಷ್ಟೇ. ಇವನ್ ಕಾಂಬೋಡಿಯಾದಲ್ಲಿ ಇರ್ಬೋದು, US ಅಮೆರಿಕದಲ್ಲೂ ಕೂಡ ಆಂಜನೇಯ ಸ್ವಾಮಿ ವಿಗ್ರಹಗಳಿದೆ, ದೊಡ್ಡ ದೊಡ್ಡ ವಿಗ್ರಹ. ಹೌದು, ಬರಾಕ್ ಒಬಾಮ ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ರು. ಅಂತ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯವರ ಅತಿ ದೊಡ್ಡ ವಿಗ್ರಹದ ಪ್ರತಿಷ್ಠಾಪನೆ ಆಯ್ತು ಅಲ್ಲಿ. ಹಾಗೆ ಆಂಜನೇಯ ಸ್ವಾಮಿಯವರ ಪ್ರಖ್ಯಾತಿ ಎಷ್ಟಿದೆ, ಅವ್ರ ಕೀರ್ತಿ ಎಷ್ಟಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನ ಈ ಆಂಜನೇಯ ಸ್ವಾಮಿಯವರು ಒಂದು ಇಷ್ಟು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಆದ್ರೂ ಕೂಡ ಈ ಶನಿಮಹಾತ್ಮ ಸ್ವಾಮಿಯವರು ಏನ್ ಮಾಡ್ತಾರೆ, ಅವ್ರ ಭಕ್ತಾದಿಗಳನ್ನ ಎದಕ್ಕೂ ಕಾಡೋದಿಲ್ಲ ಅಂತ ಭಾಷೆನೂ ಕೊಟ್ಟಿರ್ತಾರೆ. ಆದ್ರೆ ಮಾತು ಮೀರಿ ಒಂದು ಸನ್ನಿವೇಶ ಬರುತ್ತೆ ಅಲ್ಲಿ. ಏನ್ ಸನ್ನಿವೇಶ ಅಂದ್ರೆ, ಈ ಗುಜರಾತ್ ಅಲ್ಲಿ ಈಗೇನು ನಾವು ಚಿತ್ರಪಟದಲ್ಲೆಲ್ಲ ನೋಡಿದೀವೋ, ಅಷ್ಟಭಂಜನ ಆಂಜನೇಯ ಸ್ವಾಮಿ ಅಂತ ಇದರಮ್ಮ. ಅಲ್ಲಿ ಆ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯವರು ಒಂದು ಹುಡುಗಿಯನ್ನ ಕಾಲಲ್ಲಿ ಹಾಕೊಂಡು ತುಳಿತಾ ಇರುವಂತಹ ಪ್ರತಿಮೆ ಇದೆ. ಹೌದು, ಅದ್ರ ಹೆಸರು ಏನಂದ್ರೆ ಕಷ್ಟಭಂಜನ ಆಂಜನೇಯ ಸ್ವಾಮಿ ವಿಗ್ರಹ ಅಂತ. ನಾವು ಹೇಳಿದಂತ ಅಪರೂಪದ ಘಟನೆ ಇದೇನೆ. ಆಂಜನೇಯ ಸ್ವಾಮಿಯವರು ಒಂದು ಹೆಣ್ಣನ್ನ ಕಾಲಲ್ಲಿ ಹಾಕೊಂಡು ತುಳಿಯುವಂತ ಸನ್ನಿವೇಶ ಇದು ರಿಯಲ್ ಆಗಿರೋದು. ಇದನ್ನು ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ರಿಗೂ ಕೂಡ. ಇದು ಹಿನ್ನೆಲೆ ಏನೋ ತಿಳ್ಕೋಬೇಕು ಅಂತೇಳಿ ಆಗ ನಮ್ಮ ಪುರಾಣದ ಕಥೆಗಳನ್ನ ಓದುತ್ತಾರೆ. ಆಗ ಗೊತ್ತಾಗತ್ತೆ ನಿಜ ಸತ್ಯ ಏನು ಅಂತ. ಆ ನಿಜ ಸತ್ಯ ಏನು ಅಂದ್ರೆ, ಗುಜರಾತ್ ಆ ಸಾರಂಗಪುರದಲ್ಲಿ ಒಂದು ಘಟನೆ ನಡೆಯುತ್ತಮ್ಮ. ಅದೇನಂದ್ರೆ, ಶನಿ ಮಹಾತ್ಮ ಸ್ವಾಮಿ ಅವರು ಆ ಊರಿನ ಜನಗಳಿಗೆ ತುಂಬಾನೇ ಕಾಡಕ್ ಶುರು ಮಾಡ್ಬಿಡ್ತಾರೆ. ಆದ್ರೆ ಅದೇ ಊರಿನಲ್ಲಿ ಆಂಜನೇಯ ಸ್ವಾಮಿಯವರು ಭಕ್ತಾದಿಗಳು ಕೂಡ ಇರ್ತಾರೆ. ವಿಶೇಷ ಅಂದ್ರೆ, ಇಂಥ ಸನ್ನಿವೇಶದಲ್ಲಿ ಆಂಜನೇಯ ಸ್ವಾಮಿ ಅವರ ಭಕ್ತಾದಿಗಳು ಏನ್ ಮಾಡ್ತಾರೆ, ಈ ಶನಿಮಹಾತ್ಮ ಸ್ವಾಮಿಯವರು ವಕ್ರದೃಷ್ಟಿ ಬೀರಿದಾಗ ತುಂಬಾನೇ ಕಷ್ಟಗಳು ಬಂದ್ಬಿಡುತ್ತೆ. ತಿನ್ನೋಕ್ ಅನ್ನ ಕೂಡ ಇಲ್ಲ ಅಂತ ಸನ್ನಿವೇಶ ಬಂದ್ಬಿಡುತ್ತೆ. ಇದನ್ನ ಏನಕ್ಕೆ ಆಗ್ತಾ ಇದೆ ಇದನ್ನ ಅಂತ ಹೇಳ್ಬಿಟ್ಟು ಅವರು ಹೋಗಿ ಕಾರಣವನ್ನ ತಿಳ್ಕೊಳ್ತಾರೆ. ಪಂಡಿತೋತ್ತಮರ ಬಳಿ ಹೋಗಿ, ಗುರು ಸಾಮಾನ್ಯವರ ಬಳಿ ಹೋಗಿ, ಯೋಗಿಗಳು, ಸಿದ್ಧ ಪುರುಷರುಗಳು, ತಪಸ್ಸುಗಳ ಬಳಿ ಹೋಗಿ ಕೇಳ್ತಾರೆ. ನನ್ನ ನೀನಲ್ದೆ ಇನ್ಯಾರು ಕೇಳ್ತಾರೆ? ಸೋತು ಕಂಗಾಲಾಗಿರೋ ಮನಸ್ಸಿಗೆ ನೀನಲ್ದೆ ಇನ್ಯಾರು? ದಾರಿನೇ ಕಾಣ್ದಿರೋ ಈ ಜೀವಕ್ಕೆ ನೀನೇ ದಾರಿ ದೀಪ. ನಂಬಿಕೆನೇ ಕಳ್ಕೊಂಡಿರೋ ಈ ಬದುಕಿಗೆ ನೀನೇ ಆದರ್ಶ. ನೆಮ್ಮದಿನೇ ಇಲ್ದಿರೋ ಬದುಕು, ಒಂದಿಷ್ಟು ನೆಮ್ಮದಿ ಕೊಡು. ಎಲ್ಲ ತಪ್ಪುಗಳನ್ನ ಸರಿಪಡಿಸ್ಕೊಡು ತಂದೆ. ಒಂದೊಳ್ಳೆ ಬದುಕನ್ನ ಕಟ್ಕೊಡು. ಶ್ರೀ ಗುರು ರಾಘವೇಂದ್ರ. ಆಗ ಅವರು ದಿವ್ಯ ದೃಷ್ಟಿಯಲ್ಲಿ ನೋಡಿ ಹೇಳ್ತಾರೆ, ಇದು ಶನಿ ಮಹಾತ್ಮ ಸ್ವಾಮಿಯವರು ವಕ್ರ ದೃಷ್ಟಿ ಬಿದ್ದಿದೆ ನಿಮ್ ಮೇಲೆ, ಅದಕ್ಕೆ ಈ ತರ ಎಲ್ಲ ಆಗ್ತಾ ಇರೋದು, ಕಷ್ಟಗಳು ತುಂಬಾ ಅಂತೇಳಿ ಹೇಳ್ತಾರೆ. ಆಗ ಆಶ್ಚರ್ಯಗೊಂಡಂತ ಊರಿನ ಜನ, ನಾವೀಗ ಆಂಜನೇಯ ಸ್ವಾಮಿಯವ್ರ ಮೊರೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಅವ್ರೇನ್ ಮಾಡ್ತಾರೆ, ಹಿಂದಿನ ಕಥೆ ಎಲ್ಲ ಗೊತ್ತಿರುತ್ತಲ್ಲ, ಏನಂದ್ರೆ ಶನಿಮಹಾತ್ಮ ಸ್ವಾಮಿ ವರ ಕೊಟ್ಟಿರೋದು ನಾವು ನಿಮ್ಮ ಭಕ್ತಾದಿಗಳನ್ನ ಕಾಡಲ್ಲ ಅಂತ ಹೇಳಿಟ್ಟು, ಕೊನೆಯಲ್ಲಿ ಎಲ್ಲ ಸೇರಿ ಆಂಜನೇಯ ಸ್ವಾಮಿ ಅವ್ರನ್ನ
ಬೇಡ್ತಾರೆ, ಮೊರೆ ಹೋಗ್ತಾರೆ. ಆಗ ಈ ಗುಜರಾತ್ನ ಸಾರಂಗಪುರ ಅನ್ನೋ ಗ್ರಾಮ ಏನಿದೆಯೋ ಅದನ್ನ ಕಾಪಾಡ್ಲಿಕ್ಕೋಸ್ಕರ ಸಾಕ್ಷಾತ್ ಆಂಜನೇಯ ಸ್ವಾಮಿಯವರೇ ಬರ್ತಾರೆ. ಆಗ ಈ ಷಣ್ಮಾತ್ಮ ಸ್ವಾಮಿಯವರಿಗೆ ದಂಡನೆ ಕೊಡ್ಬೇಕು, ನನ್ನ ಭಕ್ತಾದಿಗಳನ್ನೇ ಕಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಕೊಟ್ಟಿದ್ದು ಮಾತನ್ನ ಮರ್ತಿದ್ದಾರೆ. ಈ ಷಣ್ಮಾತ್ಮ ಸ್ವಾಮಿಯವರು ನಾನೀಗ ದಂಡನೆ ಕೊಟ್ಟೇ ಕೊಡ್ತೀನಿ ಅಂತ ಶಬ್ದ ಮಾಡ್ಬಿಡ್ತಾರೆ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ಇವತ್ತು ಶಪಥವನ್ನ ಮಾಡ್ತಾ ಇದ್ದೀನಿ, ನನ್ನ ಭಕ್ತರನ್ನ ಕಾಡಿದಂತ ಈ ಶನೇಶ್ವರ ಸ್ವಾಮಿಗೆ ನಾನು ಶಿಕ್ಷೆ ಕೊಟ್ಟೇ ಕೊಡ್ತೀನಿ, ದಂಡನೆಯನ್ನ ಕೊಟ್ಟೇ ಕೊಡ್ತೀನಿ ಅಂತೇಳಿ ಶಪಥ ಮಾಡ್ಬಿಡ್ತಾರೆ. ಈ ಶಪಥ ಮಾಡಿದ್ದು ಈ ಷಣ್ಮಾತ್ಮ ಸ್ವಾಮಿಯವ್ರ ಕಿವಿಗೆ ಬಿದ್ದ್ಬಿಡುತ್ತೆ. ಆಗ ಈ ಶನಿಮಾತ್ಮ ಸ್ವಾಮಿಯವ್ರು ಏನ್ ಮಾಡ್ತಾರೆ, ಓಡೋಗ್ತಾರೆ. ಅವ್ರ ಆ ಕಡೆ ಆಂಜನೇಯ ಸ್ವಾಮಿಯವ್ರು ದಂಡನೆ ಕೊಡ್ಬೇಕಂತ ಬರ್ತಾ ಇದ್ರೆ ಈ ಕಡೆ ಶನಿಮಾತ್ಮ ಸ್ವಾಮಿಯವ್ರು ಓಡೋಗ್ತಾ ಇರ್ತಾರೆ. ಕೊನೆಯಲ್ಲಿ ಈ ಆಂಜನೇಯ ಸ್ವಾಮಿಯವರು ಇಂದ ತಪ್ಪಿಸ್ಕೊಳಕ್ ಸಾಧ್ಯನಮ್ಮ, ಯಾಕಂದ್ರೆ ಅವರು ಎಲ್ಲಾ ರೀತಿಯ ಶಕ್ತಿಗಳನ್ನು ಹೊಂದಿರ್ತಾರೆ. ಆಂಜನೇಯ ಸ್ವಾಮಿಯವರು ಅಷ್ಟ ಸಿದ್ಧಿಗಳನ್ನು, ನವನಿಧಿಗಳನ್ನು ಎಲ್ಲವನ್ನು ಹೊಂದಿರ್ತಾರೆ ಆಂಜನೇಯ ಸ್ವಾಮಿಯವರು, ಅಲ್ವಮ್ಮ? ಆಂಜನೇಯ ಸ್ವಾಮಿಯವರು ಒಂದು ದಿವ್ಯ ದೃಷ್ಟಿಯಿಂದಲೇ ರಾಮ ಶನಿಮತ್ತದ ಕಂಡುಹಿಡಿದಿರ್ಬೋದು ಎಲ್ಲಿದ್ದಾರೆ ಅಂತ. ಹೌದಲ್ವಮ್ಮ? ಹಾಗಾಗಿ ಅವರು ಇಚ್ಛೆ ಪಟ್ರೆ ಯಾರನ್ನ ಬೇಕಾದ್ರೂ ವಶನ ಮಾಡ್ಕೋಬಹುದು. ಈ ಶಕ್ತಿಯೆಲ್ಲ ಆಂಜನೇಯ ಸ್ವಾಮಿಗೆ ಇರುತ್ತೆ. ಆದ್ರೆ ಶಕ್ತಿಯನ್ನೇ ಆಗ್ಲಿ ಯಾರನ್ನೇ ಆಗ್ಲಿ ದೇವರೇ ಆದ್ರೂ ಬಳಸ್ಕೊಳಲ್ಲ ಅನವಶ್ಯಕವಾಗಿ. ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಅಷ್ಟೇ ಉಪಯೋಗಿಸ್ತಾರೆ. ಆದ್ರೂ ಅವರು ಬಳಸೋದಿಲ್ಲ, ಸುಮ್ಮನೆ ಹಾಗೆ ಹುಡುಕ್ತಾ ಇರ್ತಾರೆ. ಆದ್ರೆ ಇಲ್ಲಿ ಗುಜರಾತ್ನ ಸಾರಂಗಪುರದಲ್ಲಿ ಹಿಂಗೆ ಷಣ್ಮಾತ್ಮ ಸ್ವಾಮಿಯವ್ರನ್ನ ಹುಡುಕುವಂತ ಸಂದರ್ಭದಲ್ಲಿ ಎಲ್ಲಿ ಹುಡ್ಕೋರು, ಈ ಭೂಲೋಕ ಹುಡ್ಕೋದ್ರು ಕೂಡ ಷಣ್ಮಾತ್ಮ ಸ್ವಾಮಿಯವ್ರು ಎಲ್ಲೂ ಸಿಗೋದೇ ಇಲ್ಲ. ದೇವಲೋಕ ಹುಡುಕ್ತಾರೆ, ಅಲ್ಲೂ ಸಿಗೋದಿಲ್ಲ. ಎಲ್ಲೋ ಹುಡ್ಕೋದ್ರು ಈ ಆಂಜನೇಯ ಸ್ವಾಮಿಯವ್ರಿಗೆ ಈ ಷಣ್ಮಾತ್ಮ ಸ್ವಾಮಿಯವ್ರು ಸಿಗದೇ ಇರೋ ಸನ್ನಿವೇಶದಲ್ಲಿ ಇದೇ ಸಾರಂಗಪುರದಲ್ಲಿ ಬಂದು ಇಳಿತಾರೆ, ಹಾರ್ಕೊಂಡ್ ಬಂದು. ಆಗ ಆ ಆಂಜನೇಯ ಸ್ವಾಮಿಯವ್ರಿಗೆ ಅನುಮಾನ ಬರುತ್ತೆ, ನಾನು ಇಡೀ ವಿಶ್ವನೇ ಸುತ್ತಿದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಬಹುಶಃ ಇದೇ ಜಾಗದಲ್ಲಿ ಇರ್ತಾರೆ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಸ್ಪರ್ಶದಲ್ಲೇ ಗೊತ್ತಾಗ್ಬಿಡುತ್ತೆ, ಪಾದಸ್ಪರ್ಶ ಭೂಮಿಗೆ ಆದಾಗ ಗೊತ್ತಾಗ್ಬಿಡುತ್ತೆ ಆಂಜನೇಯ ಸ್ವಾಮಿಯವ್ರಿಗೆ ಈ ಭೂಮಿಯಲ್ಲೇ ಇದ್ದಾರೆ ಷಣ್ಮಾತ್ಮ ಸ್ವಾಮಿಯವರು ಅಂತ ಸುತ್ತಮುತ್ತನೇ ಇದ್ದಾರೆ ಅಂತ. ಆಗ ಒಂದು ಹೆಣ್ಣು ಹುಡುಗಿ ನಿಂತಿರ್ತಾಳೆ ಅಲ್ಲಿ. ಆಕೆನ ನೋಡಿಗೆ ಗದೆ ತಗೊಂಡು ಆಕೆಗೆ ಪ್ರಹಾರವನ್ನ ಮಾಡ್ತಾರೆ ಆಂಜನೇಯ ಸ್ವಾಮಿಯವರು. ಪ್ರಹಾರ, ಹೌದು, ಒಂದು ಹೆಣ್ಣಿಗೆ ಪ್ರಹಾರವನ್ನ ಮಾಡಿ ಆಕೆಯನ್ನ ಕಾಲಲ್ಲಿ ಹಾಕೊಂಡು ತುಳಿತಾರೆ ಆಂಜನೇಯ ಸ್ವಾಮಿಯವರು. ಇದನ್ನ ಅಲ್ಲಿ ನೋಡಿದಂತ ಜನತೆಗೆ ಆಶ್ಚರ್ಯ ಆಗ್ಬಿಡುತ್ತೆ, ಯಾಕೆ ಹಿಂಗ್ ತುಳಿತಾ ಇದಾರೆ ಆಂಜನೇಯ ಸ್ವಾಮಿ ಅಂತ. ಜನಗಳ ಸಮ್ಮುಖದಲ್ಲಿ ಇದೆಲ್ಲ ನಡೆಯುತ್ತೆ. ಆಗ ಆಶ್ಚರ್ಯ ಆಗಿ ಜನಗಳೆಲ್ಲ ಆಶ್ಚರ್ಯ ಪಟ್ಕೊಂಡು ಹೆಣ್ಣನ್ನ ದೇವರು ಅಂತ ಆರಾಧಿಸ್ತಾರೆ, ಪೂಜಿಸ್ತಾರೆ. ಇಂಥ ಸನ್ನಿವೇಶದಲ್ಲೂ ಕೂಡ ಆಂಜನೇಯ ಸ್ವಾಮಿಯವರು ಒಂದು ಸ್ತ್ರೀಯನ್ನ ಕಾಲ್ಗಾಕೊಂಡು ತೊಳಿತಾರೆ ಅಂದ್ರೆ ಇದು ನಿಜವಾಗ್ಲೂ ಏನೋ ಒಂದು ವಿಷಯ ಇದೆ ಅಂತೇಳಿ ಎಲ್ಲ ಜನ ಸೇರ್ಬಿಡ್ತಾರೆ ತುಂಬಾ. ಆಗ ಅಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂದ್ರೆ, ಆ ಹೆಣ್ಣು ಮಾತಾಡುತ್ತೆ. ಕಾಲಲ್ಲಿ ಹಾಕೊಂಡು ತೊಳೆದಿರ್ತಾರೆ ಆಂಜನೇಯ ಸ್ವಾಮಿಯವರು. ಆ ಹೆಣ್ಣು ಮಾತಾಡಿ ಹೇಳುತ್ತೆ, ಸ್ವಾಮಿ ನನ್ನನ್ನ ಕ್ಷಮಿಸಿ, ನಾನು ಮಾಡಿ ತಪ್ಪನ್ನ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತೇಳಿ. ಆಗ ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಗೊತ್ತು ಸ್ವಾಮಿ, ನಿಮ್ಮ ಶಕ್ತಿ ಏನು, ನಿಮ್ಮ ಬಲ ಏನು ಎಲ್ಲ ನನಗೆ ಗೊತ್ತಿದೆ, ನಿನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅಂತಾನು ಗೊತ್ತಿದೆ. ಅದಕ್ಕೆ ನಾನು ಸ್ತ್ರೀ ರೂಪವನ್ನ ತಾಳ್ಬೇಕಾಗಿ ಬಂತು, ನಾನು ಶನಿದೇವ ಅಂತ ಹೇಳ್ಬಿಟ್ಟು ಆಗ ರೂಪವನ್ನ ಬದಲಾವಣೆ ಮಾಡ್ಕೊಂಡು ಶಂಸಿ ಸ್ವಾಮಿ ಅಂತ ಕೈ ಮುಗಿತಾರೆ. ಆಗ ಹೇಳ್ತಾರೆ, ಹಿಂದೆ ನಾನು ಹೇಳಿದ್ದೀನಿ ನನ್ನ ಭಕ್ತರಿಗೆ ಕಾಡುವಂತಿಲ್ಲ ಅಂತ, ನೀನು ಮಾತಿ ಮೇಲೆ ನೀವು ಈ ತರ ಮಾಡಿದಕ್ಕೆ ಈ ದಂಡನೆ ನಿಮ್ಗೆ ಅಂತ ಹೇಳಿ, ಇನ್ನು ಮುಂದೆ ನನ್ನ ಭಕ್ತರನ್ನ ನೀವು ಕಾಡೋ ಹಾಗಿಲ್ಲ, ಇನ್ನೊಂದು ಬಾರಿ ನೀವು ಈ ತರ ಮಾಡಿದ್ದೆ ಆದ್ರೆ ಇನ್ನೂ ದೊಡ್ಡ ದಂಡನೆ ಕೊಡ್ತೀನಿ ಅಂತೇಳಿ ಅವತ್ತು ಕಾಲಿನಲ್ಲಿ ಅದುಮಿ ಆ ಸ್ತ್ರೀ ರೂಪದಲ್ಲಿರುವಂತ ಶನಿಮಾತ್ಮ ಸ್ವಾಮಿಯವ್ರನ್ನ ಕಾಲಿನಲ್ಲಿ ತುಳಿದು ಅವರ ದೇಹಕ್ಕೆ ದಂಡನೆಯನ್ನ ಕೊಟ್ಟು ಗದೆಯಲ್ಲಿ ವಧೆಯನ್ನು ಕೊಟ್ಟು ಆನಂತರ ಕಾಪಾಡ್ತಾರೆ ಭಕ್ತಾದಿಗಳನ್ನ. ಇದನ್ನ ನೋಡಿದಂತ ಭಕ್ತಾದಿಗಳು ಏನ್ ಮಾಡ್ತಾರೆ, ಯಾವ ಜಾಗದಲ್ಲಿ ಆಂಜನೇಯ ಸ್ವಾಮಿಯವರು ಇದೇ ಶನಿಮಹಾತ್ಮ ಸ್ವಾಮಿಯವ್ರನ್ನ ಕಾಲಿನಲ್ಲಿ ತುಳಿದಿದ್ರು, ಸ್ತ್ರೀ ರೂಪದ ಶನಿಮಹಾತ್ಮ ಸ್ವಾಮಿಯವ್ರನ್ನ ತುಳಿದಿದ್ರು, ಹೆಣ್ಣನ್ನು ತುಳಿದ ಜಾಗದಲ್ಲೇ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಥಾವತ್ತಾಗಿ ಯಾವ ರೀತಿ ಕಣ್ಣಲ್ಲಿ ಕಟ್ಟದಾಗ ನೋಡಿದ್ರು ಅದೇ ರೀತಿ, ಅದೇ ಈ ಕಷ್ಟ ಭಂಜನ ಆಂಜನೇಯ ಸ್ವಾಮಿ ಅಂತ. ಅಂದ್ರೆ ಕಷ್ಟನೆಲ್ಲ ಪರಿಹಾರ ಮಾಡಿದ್ದಾರೆ ಈ ಆಂಜನೇಯ ಸ್ವಾಮಿ, ಅದಕ್ಕೆ ಕಷ್ಟ ಭಂಜನ ಆಂಜನೇಯ ಸ್ವಾಮಿ ಅಂತ ಹೆಸರಿಡೋಣ ಅಂತ ಹೆಸರಿಡ್ತಾರೆ.
ಹಾಗಾಗಿ ಅಲ್ಲಿ ಪ್ರತಿಷ್ಠಾಪನೆ ಆಗಿ ಇವತ್ತಿಗೂ ಪೂಜೆ ನಡೀತಾ ಇದೆ. ಇದು ಗುಜರಾತ್ನ ಸಾರಂಗಪುರದಲ್ಲಿ ಈ ಘಟನೆ ನಡೆದಿದ್ದು. ಇದು ಅದ್ಭುತವಾದ ವಿಚಾರ, ಯಾರಿಗೂ ಗೊತ್ತಿಲ್ಲದ ವಿಚಾರ. ಹಿಂದೆ ಕಳೆದ ಸಂಚಿಕೆಯಲ್ಲಿ ಧರ್ಮಪತ್ನಿಯರ ಬಗ್ಗೆ ಹೇಳಿದ್ವಿ, ಇವತ್ತು ಈ ವಿಚಾರವನ್ನ ಕೂಡ ತಿಳಿಸಿದೀವಮ್ಮ. ಒಳ್ಳೇದಾಗ್ಲಿ. ಗುರುಗಳೇ, ನಿಜವಾಗ್ಲೂ ಆಂಜನೇಯ ಸ್ವಾಮಿಯವರು ಹೆಣ್ಣನ್ನ ತುಳಿದಿದ್ದಾರೆ ಅಂತ ಅಂದ ತಕ್ಷಣ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಹೌದು. ಇದೇನಪ್ಪ ಪೂಜಿಸೋ ಅಂತ ದೇವರು ಹೆಣ್ಣನ್ನ ತುಳಿಯೋದ ಅಂತ ಅಂದ್ಬಿಟ್ಟು. ಆದ್ರೆ ಶರೀರರು ಈ ತರ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಮ್ಗೆ ನಮ್ ವೀಕ್ಷಕರಿಗೆ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಡೆದಾಗಿ ನಮ್ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಗುರುಗಳೇ? ಖಂಡಿತ ಇದೆ. ಒಂದ್ ವಿಷಯ ಇದೆ, ಏನಂದ್ರೆ ನಾವು ಆಗ್ಲೇ ಹೇಳ್ದಾಗೆ ಆಂಜನೇಯ ಸ್ವಾಮಿಯವರು ಹೆಣ್ಣನ್ನ ತುಂಬಾನೇ ಗೌರವಯುತವಾಗಿ ಕಾಣ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ, ಜೊತೆಗೆ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ವಿ. ಇದೇ ನಮ್ಮ ವಿವೇಕಾನಂದ ಸ್ವಾಮಿಯವರು, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರುವಂತ ಎಲ್ಲರಲ್ಲೂ ಕೂಡ ಆ ಸಹೃದಯ ಇದೆ, ಹೆಣ್ಣನ ದೈವಿಕವಾಗಿ ಕಾಣುವಂತ ಹೃದಯ, ಹಾಗೂ ಎಲ್ಲರಲ್ಲೂ ಕೂಡ ಪೂಜನೀಯ ಭಾವದಲ್ಲಿ ಕಾಣುವಂತ ಹೃದಯ ಇದೆ. ಅದಕ್ಕೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿ ಅವರು. ಹಾಗಿರುವಾಗ ವಿವೇಕಾನಂದ ಸ್ವಾಮಿ ಅವ್ರು ಕೇಳಿರ್ಬೇಕಮ್ಮ ನೀವು, ರಾಮಕೃಷ್ಣ ಪರಮಹಂಸರ ಆಪ್ತ ಶಿಷ್ಯ ಅಲ್ವಾ? ಯಾರಿಗ್ ಗೊತ್ತಿಲ್ಲ ಗುರುಗಳೇ? ಅಲ್ವಮ್ಮ? ಹಾಗಾಗಿ ವಿಶ್ವಮಾನವ ಅಂತಾನೆ ಪ್ರಸಿದ್ಧಿಯನ್ನ ಪಡೆದ್ರು ವಿವೇಕಾನಂದ ಸ್ವಾಮಿ ಅವರು. ಯಾಕಂದ್ರೆ ಇಡೀ ವಿಶ್ವದ ಅವ್ರ ಬಗ್ಗೆ ಹಾಡಿ ಹೊಗಳಿದೆ ಹಿಂದೆ, ಅವರ ಸಾಧನೆಗಳ ಬಗ್ಗೆ. ಹಾಗಾಗಿ ಅವರೇನು ಅಂದ್ರೆ ಒಂದ್ಸರಿ ಬೇರೆ ದೇಶಕ್ಕೆ ಹೋಗಿರ್ತಾರಮ್ಮ, ಬ್ರಿಟನ್ ದೇಶಕ್ಕೆ. ಆಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಅಂತಂದ್ರೆ, ಅಲ್ಲಿ ಒಬ್ರು ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ, ಏನಂತ ಅಂದ್ರೆ, ಸ್ವಾಮಿ ನಿಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಕೈ ಕುಲ್ಕಿದ್ರೆ ಯಾರು ಕೈ ಕೊಡೋದೇ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ವಿವೇಕಾನಂದ ಸ್ವಾಮಿ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ವಿಕ್ಟೋರಿಯಾ ರಾಣಿ ಯಾರಿಗಾದ್ರೂ ಕೈ ಕುಲ್ಕೋದನ್ನ ನೋಡಿದೀರಾ ನೀವು ಅಂತೇಳಿ ಹೇಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಸಾಧಾರಣ ಮನುಷ್ಯನ್ ಯಾಕೆ ರಾಣಿ ಬಂದ್ ಕೈ ಮುಟ್ತಾಳೆ, ಯಾರಿಗೆ ಸೆಕೆಂಡ್ ಕೊಡ್ತಾರೆ, ಸಾಧಾರಣ ಮನುಷ್ಯರಿಗೆ ಯಾರಿಗೂ ಮಾಡೋದಿಲ್ಲ, ಯಾಕಂದ್ರೆ ರಾಣಿ ಅಲ್ವಾ ಅವರು ಅಂತ. ಹಾಗಿದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳು ರಾಣಿಗಿಂತನೂ ಗ್ರೇಟ್, ರಾಣಿಗಿಂತ ಮೀರಿದ ಮಹಾರಾಣಿ ಅಲ್ಲಿರೋರೆಲ್ಲ. ಹಾಗಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳುಗಳು ಕೈ ಕುಲ್ಕಲ್ಲ, ಯಾವಾಗ್ಲೂ ಕೂಡ ಕೈ ಎತ್ತಿ ಮುಗಿದು ಮಾತಾಡಿಸ್ತೀವಿ ನಾವು ಅವ್ರನ್ನ ಅಂತ ಹೇಳ್ಬೋದು. ಅಂದ್ರೆ ನಮ್ ದೇಶದಲ್ಲಿರೋ ಎಲ್ಲಾ ಹೆಣ್ಮಕ್ಳು ಕೂಡ ಒಂದ್ ರಾಣಿ ಇದ್ದಾಗ, ಮಹಾರಾಣಿ ಇದ್ದಾಗಮ್ಮ. ಹಾಗಾಗಿ ರಾಣಿ ಅಂದ್ರೆ ತಪ್ಪಾಗ್ಬಿಡುತ್ತೆ, ವಿಕ್ಟೋರಿಯಾ ರಾಣಿ ಇವರೆಲ್ಲ ಮಹಾರಾಣಿ. ಯಾರು ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಹೆಣ್ಣು ಮಕ್ಕಳು ಮಹಾರಾಣಿ ಇದ್ದಾಗೆ. ಅದಕ್ಕೆ ಇವತ್ತು ಅಷ್ಟು ಪೂಜನೀಯ ಭಾವ ಯಾರಿಗೆ, ವಿವೇಕಾನಂದ ಸ್ವಾಮಿ ಅವ್ರಿಗೆ ಹೆಣ್ಣು ಮಕ್ಕಳು ಕಂಡ್ರೆ. ಯಾರಲ್ಲಿ ದೇವರು ಅಂತ ಪೂಜೆ ಮಾಡ್ತಾರೋ ಹೆಣ್ಣು ಮಕ್ಕಳನ್ನ, ಅವ್ರ ಬಾಳು ಬಂಗಾರ ಆಗುತ್ತೆ, ಆ ಭೂಮಿಯು ಪುಣ್ಯ ಭೂಮಿ ಆಗುತ್ತೆ, ಅಲ್ಲಿ ದೇವರುಗಳು ಕೂಡ ನೆಲೆಸ್ತಾರೆ. ಹಾಗಾಗಿ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿರೋದಮ್ಮ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಪೂಜನೀಯ ಭಾವದಲ್ಲಿ ಕಾಣಿ, ಹಾಗೂ ಅವರಿಗೆ ಎಂದೂ ನೋವು ಕೊಡಕ್ ಹೋಗ್ಬೇಡಿ, ಹಾಗೂ ಎಲ್ಲರನ್ನೂ ಪ್ರೀತಿಸಿ, ಪೂಜಿಸಿ, ಆರಾಧಿಸಿ, ಅವರ ಭಾವನೆಗಳಿಗೆ ಧಕ್ಕ ಬರದಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀವಿ. ಧನ್ಯವಾದಗಳು ಗುರುಗಳೇ. ವಂದೇನಮ್ಮ. ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತ ಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ಎಷ್ಟು ಅದ್ಭುತವಾಗಿ ಸನಾತನ ಧರ್ಮದ ಹಲವಾರು ರಹಸ್ಯಗಳನ್ನ ತಿಳಿಸ್ಕೊಡ್ತಾರೆ ಅಂತ. ಹಾಗೆ ಇಂತಹದ್ದೇ ಇನ್ನಷ್ಟು ರಹಸ್ಯಮಯ ವಿಚಾರಗಳನ್ನ ನೀವು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ಬೇಗ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಧನ್ಯವಾದಗಳು.